ಜಿಂಬಾಬ್ವೆ ವಿರುದ್ಧ ಭಾರತ ಟಿ20 ಸರಣಿಯನ್ನ ಗೆದ್ದ ಮೇಲೆ ಭಾರಿ ಚರ್ಚೆಯಲ್ಲಿರುವಂತಹ ಹೆಸರು ವಿವಿಎಸ್ ಲಕ್ಷ್ಮಣ್. ಗೌತಮ್ ಗಂಭೀರ್ ಅವರ ಆಬ್ಸೆನ್ಸ್ನಲ್ಲಿ ಹಂಗಾಮಿ ಕೋಚ್ ಆಗಿ ನೇಮಕವಾಗಿದ್ದ ವಿವಿಎಸ್ ಲಕ್ಷ್ಮಣ್ ಅವರ ಅಂಡರ್ನಲ್ಲಿ ಭಾರತ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದೆ. ಸತತ 2 ಸರಣಿಗಳಲ್ಲಿ ವೈಟ್ ವಾಶ್ ಆಗಿದ್ದ ಭಾರತ 3ನೇ ಸರಣಿಯಲ್ಲಿ ಡಾಮಿನೇಷನ್ ಮಾಡಿ ಗೆದ್ದ ಮೇಲೆ ಕೋಚ್ ಹುದ್ದೆ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇವೆ. ಗಂಭೀರ್ಗಿಂತ ಲಕ್ಷ್ಮಣ್ ಬೆಟರ್ ಅಂತಿದ್ದಾರೆ. ಜೊತೆಗೆ ರಿಸಲ್ಟ್ಸ್ ಕೂಡ ಹಾಗೇ ಇದೆ. ಹಾಗಾದ್ರೆ ಲಕ್ಷ್ಮಣ್ ಮತ್ತು ಗಂಭೀರ್ ನಡುವಿನ ಕೋಚ್ ವಾರ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 2 ವರ್ಷಗಳಿಂದ ಟೀಮ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಆಗಿರೋದು, ವಿರೋಧಗಳು ವ್ಯಕ್ತವಾಗ್ತಾ ಇರೋದು, ಹಾಗೆ ಟ್ರೋಲ್ ಆಗಿರುವಂತಹ ಹೆಸರು ಅಂದ್ರೆ ಅದು ಗೌತಮ್ ಗಂಭೀರ್. ಸ್ಟಿಲ್ ಈಗಲೂ ಕೂಡ ಗಂಭೀರ್ ನಿರ್ಧಾರಗಳ ಬಗ್ಗೆ ಸಾಕಷ್ಟು ಜನರಿಗೆ ವಿರೋಧಗಳಿವೆ. ಕೋಚ್ ಹುದ್ದೆಯಿಂದ ಕೆಳಗಿಳಿಸಿ ಎನ್ನುವಂಥ ಕೂಗು ಆಗಾಗ್ಗೆ ಕೇಳಿ ಬರ್ತಾನೆ ಇರುತ್ತೆ. ಈಗ ಜಿಂಬಾಬ್ವೆ ಸರಣಿ ಆದ್ಮೇಲೆ ಈ ಕೂಗು ಜೋರಾಗಿದೆ. ಅದಕ್ಕೆ ಕಾರಣ ವಿವಿಎಸ್ ಲಕ್ಷ್ಮಣ್. ಗಂಭೀರ್ ಮತ್ತು ಲಕ್ಷ್ಮಣ್ ನಡುವೆ ಬೆಸ್ಟ್ ಕೋಚ್ ವಾರ್. 2024ರ ಜುಲೈನಲ್ಲಿ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ಹೆಡ್ ಕೋಚ್ ಹುದ್ದೆಗೇರಿದ್ದು ಅವರ ಅಂಡರ್ನಲ್ಲಿ ಭಾರತ 2 ICC ಟ್ರೋಫಿಗಳನ್ನು ಗೆದ್ದಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ಹಾಗೆ 2026ರ ಟಿ20 ವಿಶ್ವಕಪ್. ಆದರೂ ಕೂಡ ಸಾಕಷ್ಟು ಸರಣಿಗಳಲ್ಲಿ ಅವಮಾನಕರ ಸೋಲುಗಳನ್ನು ಕಂಡಿದೆ. ಮತ್ತೊಂದು ಕಡೆ ವಿವಿಎಸ್ ಲಕ್ಷ್ಮಣ್ ಭಾರತ ಪರ ಸಾಕಷ್ಟು ಸಲ ಹಂಗಾಮಿ ಕೋಚ್ ಆಗಿ ತಂಡವನ್ನ ಮುನ್ನಡೆಸಿದ್ದು ಅದ್ಭುತ ಫಲಿತಾಂಶಗಳನ್ನು ನೀಡಿದ್ದಾರೆ. ಸೊ ಇದೇ ಕಾರಣಕ್ಕೆ ವಿವಿಎಸ್ ಲಕ್ಷ್ಮಣ್ರನ್ನೇ ಫುಲ್ ಟೈಮ್ ಹೆಡ್ ಕೋಚ್ ಆಗಿ ನೇಮಕ ಮಾಡುವಂತೆ ಒತ್ತಾಯಗಳು ಜಾಸ್ತಿ ಆಗಿದೆ. ಹಾಗೆ ಇಬ್ಬರ ನೇತೃತ್ವದ ಫಲಿತಾಂಶಗಳನ್ನು ಕಂಪೇರ್ ಮಾಡೋ ಮೂಲಕ ಮನವಿ ಮಾಡ್ತಿದ್ದಾರೆ. ಸೊ ಇಬ್ಬರ ಕೋಚಿಂಗ್ ಅಡಿಯಲ್ಲಿ ಭಾರತದ ಸೋಲು ಗೆಲುವುಗಳ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ 3 ಮಾದರಿಯಲ್ಲೂ ಕೂಡ ಸೇರಿ 95 ಪಂದ್ಯಗಳನ್ನ ಭಾರತ ಆಡಿದೆ. ಅಂದ್ರೆ ಗಂಭೀರ್ ಅವರ ಅಂಡರ್ನಲ್ಲಿ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ಭಾರತ 3 ಮಾದರಿಯಲ್ಲಿ ಸೇರಿ 95 ಪಂದ್ಯಗಳನ್ನು ಆಡಿದೆ. ಸೊ ಇದರಲ್ಲಿ 59 ಪಂದ್ಯಗಳಲ್ಲಿ ಗೆಲುವನ್ನ ಕಂಡ್ರೆ 29 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಹಾಗೆ 5 ಪಂದ್ಯಗಳು ಸಾಕಷ್ಟು ಕಾರಣಗಳಿಂದಾಗಿ ಅಂದ್ರೆ ಮಳೆ ಬಂದು ಹೀಗೆ ರದ್ದಾಗಿವೆ. ಅಂದ್ರೆ 5 ಫಲಿತಾಂಶಗಳನ್ನ ಕಂಡಿಲ್ಲ. ಇನ್ನು ಗಂಭೀರ್ ಅವರ ನೇತೃತ್ವದಲ್ಲಿ ತಂಡದ ಗೆಲುವಿನ ಪರ್ಸೆಂಟೇಜ್ 62.11% ಇದೆ. ಅಂದ್ರೆ ಗಂಭೀರ್ ಅವರು ಹೆಡ್ ಕೋಚ್ ಆದ್ಮೇಲೆ ಭಾರತದ ವಿನ್ನಿಂಗ್ ಪರ್ಸೆಂಟೇಜ್ 62 ಸಮಥಿಂಗ್ ಇದೆ. ಇನ್ನು ವಿವಿಎಸ್ ಲಕ್ಷ್ಮಣ್ ಅವರ ಅಡಿಯಲ್ಲಿ ಭಾರತ ಸಾಕಷ್ಟು ಗೆಲುವುಗಳನ್ನು ಕಂಡಿದೆ. 2023ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನ ಟೀಮ್ ಇಂಡಿಯಾ ಗೆದ್ದಿತ್ತು. ಆಗ ವಿವಿಎಸ್ ಲಕ್ಷ್ಮಣ್ ಅವರೇ ಕೋಚ್ ಆಗಿದ್ರು. ಹಾಗೆ 2022ರ ಏಷ್ಯಾ ಕಪ್ನಲ್ಲಿ ಸೂಪರ್ 4 ಹಂತಕ್ಕೆ ಮುನ್ನಡೆಸಿದಂತ ಲಕ್ಷ್ಮಣ್. ಸೊ ಭಾರತ 2022ರಲ್ಲಿ ಲಕ್ಷ್ಮಣ್ ಅವರ ಅಂಡರ್ನಲ್ಲಿ ಸೂಪರ್ 4 ಹಂತಕ್ಕೆ ಏಷ್ಯಾ ಕಪ್ನಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಒಟ್ಟಾರೆಯಾಗಿ ಇವರ ಅಂಡರ್ನಲ್ಲಿ ಭಾರತ 23 ಪಂದ್ಯಗಳನ್ನಾಡಿದೆ. 18ರಲ್ಲಿ ಗೆಲುವನ್ನ ಕಂಡ್ರೆ 4 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಯಾಗಿದೆ. ಸೊ ಈಗಿದ್ದಾಗ ಗೆಲುವಿನ ಶೇಕಡಾವಾರು ಸುಮಾರು 78.3% ಇದೆ. ಸೊ ಲಕ್ಷ್ಮಣ್ ಅವರ ಅಂಡರ್ನಲ್ಲಿ ಹೀಗೆ ವಿನ್ನಿಂಗ್ ಪರ್ಸೆಂಟೇಜ್ ಅಂತ ಬಂದ್ರೆ ಗಂಭೀರ್ಗೆ ಕಂಪೇರ್ ಮಾಡಿದ್ರೆ ವಿವಿಎಸ್ ಲಕ್ಷ್ಮಣ್ ಅವರ ದಾಖಲೆಗಳು ಚೆನ್ನಾಗಿ ಕಾಣ್ತಿದೆ. ಸೊ ಇದೇ ಕಾರಣಕ್ಕೆ ಗಂಭೀರ್ ಬದಲು ಲಕ್ಷ್ಮಣ್ರನ್ನೇ ಫುಲ್ ಟೈಮ್ ಹೆಡ್ ಕೋಚ್ ಮಾಡಿ ಎನ್ನುವಂಥ ಒತ್ತಾಯಗಳಿವೆ. ಮತ್ತೊಂದು ಕಡೆ ಇದೆಲ್ಲದರ ನಡುವೆ BCCIನ ಮುಖ್ಯ ಆಯ್ಕೆಗಾರ ಆಗಿರುವಂಥ ಅಜಿತ್ ಅಗರ್ಕರ್ ಅವರ ಟರ್ಮ್ ಕೂಡ ಈ ವರ್ಷ ಸೆಪ್ಟೆಂಬರ್ನಲ್ಲಿ ಮುಗಿಯುತ್ತೆ. ಸೊ ಇನ್ನೂ 1 ವರ್ಷ ಅವರನ್ನ ಕಾಂಟ್ರಾಕ್ಟ್ ಅನ್ನ ಕಂಟಿನ್ಯೂ ಮಾಡಬಹುದು. ಹಾಗೇನಾದ್ರೂ ಕಾಂಟ್ರಾಕ್ಟ್ ಕಂಟಿನ್ಯೂ ಆಗದೇ ಇದ್ರೆ ಅವರು ಈ ಹುದ್ದೆಯಿಂದ ಕೆಳಗಿಳಿಯಲೇಬೇಕು. ಹೀಗಾಗಿ 2027ಕ್ಕೆ ಟೀಮ್ ಇಂಡಿಯಾ ಹೊಸ ಮುಖ್ಯ ಆಯ್ಕೆದಾರನ್ನ ಹುಡುಕ್ಬೇಕಾಗುತ್ತೆ. ಸೊ ಈಗಾಗಲೇ ಒಂದಷ್ಟು ಹೆಸರುಗಳು ಕೂಡ ಶಾರ್ಟ್ ಲಿಸ್ಟ್ ಆಗಿರುವಂತದ್ದು. ಸೊ ಟೀಮ್ ಇಂಡಿಯಾದಲ್ಲಿ ಪ್ಲೇಯರ್ಸ್ ಬದಲಾದಂತೆ ಸ್ಟಾಫ್ಸ್ ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಈಗ ಕೋಚ್ ಹುದ್ದೆ ವಿಚಾರದಲ್ಲಿ ಚರ್ಚೆಗಳು ಜೋರಾಗಿದೆ. ಸೊ ನಿಮಗೂ ಕೂಡ ಗಂಭೀರ್ ಬದಲಿಗೆ ವಿವಿಎಸ್ ಲಕ್ಷ್ಮಣ್ರನ್ನೇ ಫುಲ್ ಟೈಮ್ ಕೋಚ್ ಆಗಿ ಕಂಟಿನ್ಯೂ ಮಾಡಬೇಕು ಅಥವಾ ನೇಮಕ ಮಾಡಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.